ಬಿಗ್ ಬಾಸ್ ಸೀಸನ್ 13 ರ ಸ್ಪರ್ಧಿಗಳು ಇವರೇ. ಕರ್ನಾಟಕದಲ್ಲಿ ಒಂದು ಬಿಗ್ ಬಾಸ್ ಸೀಸನ್ 13 ಇನ್ನೇನು ಶುರುವಾಗಲಿದೆ. ದಿನಾಂಕ ಕೂಡ ಫಿಕ್ಸ್ ಆಯಿತು. ಸೊ ಯಾವ ದಿನಾಂಕ, ಸ್ಪರ್ಧಿಗಳು ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಂಡು ಬರೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಕಿರುತೆರೆಯಲ್ಲಿ ಒಂದು ರಿಯಾಲಿಟಿ ಶೋ, ಒಳ್ಳೆಯ ರಿಯಾಲಿಟಿ ಶೋ, ಎಲ್ಲರೂ ಕಾಯ್ತಾ ಇರುವಂತ ರಿಯಾಲಿಟಿ ಶೋ ಯಾವುದಪ್ಪ ಅಂತಂದ್ರೆ ಅದು ಬಿಗ್ ಬಾಸ್. ಈಗ ಮತ್ತೆ ಬರ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಈಗ ಕ್ಷಣಗಣನೆ ಶುರುವಾಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಹೋಗಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಈ ಬಾರಿಯ ಸೀಸನ್ ತುಂಬಾನೇ ವಿಶೇಷವಾಗಿರಲಿದ್ದು, ಈಗಾಗಲೇ ಕಳೆದ ಕೆಲವು ಹೆಸರುಗಳು ತುಂಬಾನೇ ವೈರಲ್ ಆಗ್ತಾ ಇವೆ. ಇಂದು ನಾವು ಈ ಬಿಗ್ ಬಾಸ್ ಸೀಸನ್ 13ಗೆ ಯಾರ್ಯಾರು ಬರ್ತಿದ್ದಾರೆ, ಈ ಪಟ್ಟಿಯಲ್ಲಿ ಯಾರ್ಯಾರು ಇದ್ದಾರೆ, ಸೊ ಅವ್ರ ಹಿನ್ನೆಲೆ ಏನು, ಸೊ ಅವರು ಹೇಗೆ ಬಂದರು ಅನ್ನೋದರ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಯಾರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸುಷ್ಮಾ ರಾವ್. ಈ ಪಟ್ಟಿಯಲ್ಲಿ ಈಗ ಅತಿ ಹೆಚ್ಚು ಕೇಳಿ ಬರ್ತಾ ಇರುವ ಮೊದಲ ಹೆಸರು ಯಾರಪ್ಪ ಅಂತಂದ್ರೆ ಅದು ಸುಷ್ಮಾ ರಾವ್. ಹೌದು ಸ್ನೇಹಿತರೆ, ಪ್ರಸ್ತುತ ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿಯಾದಂತಹ ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯ ಎಂಬ ಪಾತ್ರದ ಮೂಲಕ ಮನೆ ಮಾತಾಗಿರತಕ್ಕಂಥ ಸುಷ್ಮಾ ರಾವ್ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡುವುದು ಬಹುತೇಕ ಖಚಿತವಾಗಿದೆ. ಸೊ ಇವರು ಎಂಟ್ರಿಯನ್ನ ಕೊಡೋದು 100ಕ್ಕೆ 98ರಷ್ಟು ಸತ್ಯವಾಗಿದೆ ಅನ್ನೋದು ಈ ಬಾರಿ ತುಂಬಾನೇ ಕೇಳಿ ಬರ್ತಾ ಇದೆ. ಮೂಲಗಳ ಪ್ರಕಾರ ಈ ಧಾರಾವಾಹಿ ಮುಕ್ತಾಯಗೊಂಡು ನಂತರ ಸುಷ್ಮಿತಾ ಗೌಡ ಅವರು ಬಿಗ್ ಬಾಸ್ ಸೀಸನ್ 13ಗೆ ಬರುವ ಸಾಧ್ಯತೆ ಶೇಕಡಾ 100ರಷ್ಟಿದೆ ಎಂದು ಹೇಳಲಾಗ್ತಾ ಇದೆ. ಈ ಬಾರಿಯೂ ಇವರು ತುಂಬಾ ಸ್ಟ್ರಾಂಗ್ ಸ್ಪರ್ಧಿಗಳಲ್ಲಿ ಒಬ್ಬರಾಗ್ತಾರೆ ಅಂತಕ್ಕಂಥದ್ದು ತುಂಬಾನೇ ಕೇಳಿ ಬರ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಕಾಮಿಡಿಯಲ್ಲಿ ಯಾರು ಬರ್ತಾ ಇದ್ದಾರಪ್ಪ ಅಂತಂದ್ರೆ ರಾಘವೇಂದ್ರ. ಬಿಗ್ ಬಾಸ್ ಅಂದ್ಮೇಲೆ ಒಬ್ಬ ಕಾಮಿಡಿಯನ್ ಇರಲೇಬೇಕು. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಗಿಸೋಕೆ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಪರ್ಪಸ್ಗಾದ್ರೂ ಕೂಡ ಒಬ್ಬ ಕಾಮಿಡಿಯನ್ ಇರಲೇಬೇಕು. ಪ್ರತಿ ಸೀಸನ್ ನಲ್ಲೂ ಕೂಡ ಕಲರ್ಸ್ ವಾಹಿನಿಯ ಕಾಮಿಡಿ ಶೋಗಳಿಂದ ಒಬ್ಬ ಸ್ಪರ್ಧಿ ಹೋಗ್ತಾರೆ. ಈ ಬಾರಿ ಗಿಚ್ಚಿ ಖ್ಯಾತಿಯಾದ ರಾಘವೇಂದ್ರ ಅವರ ಹೆಸರು ತುಂಬಾನೇ ಕೇಳಿ ಬರ್ತಾ ಇದೆ. ರಾಘವೇಂದ್ರ ಅವರು ಕಳೆದ ಹಲವು ವರ್ಷಗಳಿಂದ ಕಲರ್ಸ್ ಕನ್ನಡದಲ್ಲಿ ತುಂಬಾನೇ ಗುರುತಿಸಿಕೊಂಡಿದ್ದಾರೆ. ಈ ಬಾರಿ ಅವರಿಗೆ ಬಿಗ್ ಬಾಸ್ ಮನೆಗೆ ಹೋಗುವ ಸಾಧ್ಯತೆ ತುಂಬಾನೇ ಇದೆ. ಇವರಿಗೆ 95ರಷ್ಟು ಅವಕಾಶವಿದೆ ಅಂತಕ್ಕಂಥ ಮೂಲಗಳು ತಿಳಿಸ್ತಾ ಇವೆ. ಇವರು ಮನೆಗೆ ಬಂದ್ರೆ ಮನೋರಂಜನೆ ಕೊಡುವುದರಲ್ಲಿ ಯಾವುದೇ ಕೊರತೆ ಇರೋದಿಲ್ಲ. ತುಂಬಾನೇ ಮನೋರಂಜನೆ ಕೊಡೋದ್ರ ಮೂಲಕ ತುಂಬಾನೇ ಎಲ್ಲರನ್ನು ನಗಿಸ್ತಾರೆ ಅಂತಕ್ಕಂಥದ್ದು ಇನ್ನು ಕೇಳಿ ಬರ್ತಾ ಇದೆ. ಇನ್ನು ಗಾಯನದಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ಪ್ರತಿ ಬಾರಿ ಸೀಸನ್ ಅಲ್ಲೂ ಒಬ್ಬ ಗಾಯಕರು ಇರಲೇಬೇಕು. ಹೌದು ಸ್ನೇಹಿತರೆ, ಹೋದ ಬಾರಿ ಯಾರು ಬಂದಿದ್ರಪ್ಪ ಅಂತಂದ್ರೆ ಮಾಳು ನಿಪ್ನಾಳ್ ಅವರು ಗಾಯಕರ ಸ್ಪರ್ಧೆಯಲ್ಲಿ ಬಂದಿದ್ರು. ಗಾಯಕರಿಲ್ಲದ ಬಿಗ್ ಬಾಸ್ ಸ್ಪರ್ಧೆ ಪೂರ್ಣಗೊಳ್ಳುವುದಿಲ್ಲ. ಈ ಬಾರಿ ಜಿ ಕನ್ನಡದ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ ಅವರು ಅವರ ಹೆಸರು ತುಂಬಾನೇ ಚರ್ಚೆಯಲ್ಲಿದೆ. ತಮ್ಮ ಅದ್ಭುತ ಆಲ್ಬಮ್ ಸಾಂಗ್ಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸಿರುವ ಬಾಳು ಅವರು ಬಿಗ್ ಬಾಸ್ ಸೀಸನ್ 13ಗೆ ಒಳಗಡೆ ಬರುವ ಸಾಧ್ಯತೆ ತುಂಬಾನೇ ಎದ್ದು ಕಾಣ್ತಾ ಇದೆ. ಸರಿಗಮಪ ವೇದಿಕೆಯಲ್ಲಿ ಮೋಡಿ ಮಾಡಿದ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಲಿದ್ದಾರೆ ಅಂತಕ್ಕಂಥ ಕುತೂಹಲ ಎಲ್ಲರಲ್ಲೂ ತುಂಬಾನೇ ಕಾಡ್ತಾ ಇದೆ. ಇವ್ರು ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಸರಿಗಮಪದಲ್ಲೂ ತುಂಬಾನೇ ಸದ್ದನ್ನ ಮಾಡಿದ್ರು. ಸೊ ಇಲ್ಲೂ ಬಂದ್ರೆ ಇಲ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ. ಆದಷ್ಟು ಬೇಗ ಬಾಳು ಬೆಳಗುಂದಿ ಬರ್ಲಿ ಅಂತಕ್ಕಂಥ ಮಾತನ್ನ ಉತ್ತರ ಕರ್ನಾಟಕದ ಎಲ್ಲಾ ಜನತೆಗಳು ಕಾಯ್ಕೊಂಡು ಕೂತಿದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ಬೇಕಪ್ಪ ಅಂತಂದ್ರೆ ಇನ್ನು ಧಾರಾವಾಹಿ ಲೋಕದಲ್ಲಿ ಚಾಕ್ಲೇಟ್ ಹೀರೋಗಳ ಪಟ್ಟಿಯಲ್ಲಿ ಇಬ್ಬರ ಹೆಸರು ತುಂಬಾನೇ ಕೇಳಿ ಬರ್ತಾ ಇದೆ. ಮೊದಲನೆಯವರು ಬೃಂದಾವನ ಸೀರಿಯಲ್ ಖ್ಯಾತಿಯ ವರುಣ್ ಆರಾಧ್ಯ. ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆ ತುಂಬಾ ಇದೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇವೆ. ವರುಣ್ ಆರಾಧ್ಯ ಅವರು ಬೃಂದಾವನ್ ಸೀರಿಯಲ್ ನಲ್ಲಿ ಇದ್ದಾರೆ ಅಲ್ವಾ, ಇವರು ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಇನ್ನು ಎರಡನೇ ಅವರು ಆಸೆ ಧಾರಾವಾಹಿಯ ಪ್ರಮುಖ ಪಾತ್ರಧಾರಿಯಾದಂತಹ ನೀನಾದ್ ಹರಿತ್ಸ. ಕುತೂಹಲಕಾರಿ ವಿಷಯವೆಂದರೆ ಕಳೆದ 3-4 ಸೀಸನ್ಗಳಿಂದಲೂ ಕೂಡ ನೀನಾದ್ ಅವರ ಹೆಸರು ತುಂಬಾನೇ ಕೇಳಿ ಬರ್ತಾನೆ ಇತ್ತು, ಆದ್ರೆ ಅವರು ಭಾಗವಹಿಸಿರಲಿಲ್ಲ. ಈ ಬಾರಿ ಮಾತ್ರ ಅವರು ಬಿಗ್ ಬಾಸ್ ಮನೆಗೆ ಹೋಗುವುದು ಸ್ಟ್ರಾಂಗ್ ಆಗಿದೆ ಎನ್ನಲಾಗಿದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇವರಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಮಹಾನಟಿ ಸೀಸನ್ 1ರ ವಿಜೇತರಾದಂತಹ ಪ್ರಿಯಾಂಕಾ ಅವರ ಹೆಸರು ಕೂಡ ತುಂಬಾನೇ ಕೇಳಿ ಬರ್ತಾ ಇದೆ. ಪ್ರಿಯಾಂಕಾ ಅವರು ಮಹಾನಟಿ ವೇದಿಕೆಯಲ್ಲಿ ತಮ್ಮ ಪ್ರತಿಭೆ ತೋರಿಸಿ ವಿನ್ನರ್ ಆಗಿದ್ರು. ಈಗ ಅವರು ಬಿಗ್ ಬಾಸ್ ಮನೆಯೊಳಗೆ ತಮ್ಮ ಚಾಪು ಮೂಡಿಸಲು ಸಜ್ಜಾಗ್ತಾ ಇದ್ದಾರೆ ಎಂಬ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಸಾಮಾನ್ಯವಾಗಿ ಬಿಗ್ ಬಾಸ್ ಆರಂಭವಾಗುವ 3-4 ತಿಂಗಳುಗಳ ಮುಂಚೆನೆ ವಾಹಿನಿಯು ಸ್ಪರ್ಧಿಗಳನ್ನು ಸಂಪರ್ಕಿಸುತ್ತದೆ. ಹಾಗಾಗಿ ಈ ಹೆಸರುಗಳು ಸದ್ಯ ಸಂಭವನೀಯ ಪಟ್ಟಿಯಲ್ಲಿವೆ. ಇವುಗಳಲ್ಲಿ ಯಾರು ಅಂತಿಮವಾಗಿ ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರೆ ಎಂಬುದು ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿಕೃತವಾಗಿ ಮಾಹಿತಿ ಸಿಗ್ತದೆ. ಸೊ ಸ್ನೇಹಿತರೆ, ಈ ಬಿಗ್ ಬಾಸ್ ಸೀಸನ್ಗೆ ಯಾರ್ಯಾರು ಬರಬೇಕು, ಇದರಲ್ಲಿ ಯಾವ ಸ್ಪರ್ಧಿಗಳು ಬರದೇ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೇನೆ ಅಂದ್ರೆ ಕಾಮೆಂಟ್ ಮಾಡಿ.